KDB ನೋಟಿಫಿಕೇಷನ್ ಬಂದುಬಿಟ್ಟಿದೆ. ಏನು ಮಾಡೋದು? JDಗೆ ಹೋಗ್ಬಿಡೋಣವಾ? ಯಾರು ಬಿಲ್ಡರ್ ಇರ್ತಾರೆ, ಹೋದರೆ ಹೋಗಲಿ, ಸುಮ್ಮನಿದ್ದು ಬಿಟ್ಟು ಸರ್ಕಾರ ಕೊಡೋ ದುಡ್ಡನ್ನ ತಗೊಳ್ಳೋಣವಾ? ಲ್ಯಾಂಡ್ ಶೇರಿಂಗ್ ಸ್ಕೀಮ್ ಅಂತಾರೆ, ಪ್ರತಿ ಎಕರೆಗೆ 10 ಗುಂಟೆ ಡೆವಲಪ್ಡ್ ಲ್ಯಾಂಡ್ ಕೊಡ್ತಾರಂತೆ. ಯಾವ್ದು ಮಾಡೋಣ ಅನ್ನೋ ಒಂದು ತಲೆಗೆ ಹುಳ ಬಿಟ್ಕೊಂಡು ಕೆರ್ಕೊಳ್ಳೋ ಪರಿಸ್ಥಿತಿಗೆ ಆಲ್ರೆಡಿ ತಂದಿಟ್ಟಿದ್ದಾರೆ ಸರ್ಕಾರದವ್ರು ನಮ್ಮನ್ನು. ಬಟ್ ಇದೆಲ್ಲದಕ್ಕಿಂತ ಇದು ಆಮೇಲೆ ನೋಡ್ಕೊಬೋದು. ಬಟ್ ಇದೆಲ್ಲದಕ್ಕಿಂತ ಮುಖ್ಯ, ತುಂಬ ಇಂಪಾರ್ಟೆಂಟ್ ಏನಂದರೆ, ನಮ್ಮ ಲ್ಯಾಂಡನ್ನ ನಾವು ನಮಗೆ ಸರ್ಕಾರಕ್ಕೆ ಕೊಡೋದಕ್ಕೆ ಇಷ್ಟ ಇಲ್ಲ ಅಂತ ಒಂದು ಅಬ್ಜೆಕ್ಷನ್ನ ಫೈಲ್ ಮಾಡಬೇಕು. ನೋಟಿಸ್ ಬಂದು 30 ದಿನದೊಳಗಡೆ ಒಂದು ಅಬ್ಜೆಕ್ಷನ್ ಅಂತ ಫೈಲ್ ಮಾಡಿ, ನಮಗೆ ಪೋಸ್ಟಲ್ಲಿ ನೋಟಿಸ್ ಕಳಿಸ್ಲಿ, ಪರ್ಸ್ನಲ್ ನೋಟಿಸ್ ಕಳಿಸ್ಲಿ, ಆಮೇಲೆ ನೋಡ್ಕೊಳ್ಳೋಣ. ಇದೆಲ್ಲ ತುಂಬ ದಡತನ ಆಗುತ್ತೆ. ಪೇಪರ್ಲಿ ಆಲ್ರೆಡಿ ನೋಟಿಫಿಕೇಷನ್ ಬಂದಿದೆ, ಆನ್ಲೈನ್ ನೋಟಿಫಿಕೇಷನ್ ಆಲ್ರೆಡಿ ಇದೆ. ಅಲ್ಲಿ ನಮ್ಮ ಜಮೀನು ಇದ್ದರೆ ದಯವಿಟ್ಟು ಒಂದು ಅಬ್ಜೆಕ್ಷನ್ ಅಂತ ಹಾಕೋಣ. ಅಬ್ಜೆಕ್ಷನ್ ಹೇಗೆ ಹಾಕೋದು, ಹೆಂಗೆ ಹಾಕೋದು? ಮೊನ್ನೆ ಭಾನುವಾರ ಬಯಲು ಬಸವೇಶ್ವರ ದೇವಸ್ಥಾನದ ಹತ್ರ ಮೀಟಿಂಗ್ ಆಯಿತು. ಅಲ್ಲಿ ಸಮಿತಿಯ ಮುಖಂಡರೆಲ್ಲ, ರಾಮಸ್ವಾಮಿ ರೆಡ್ಡಿ ಅವರು ಲಾಯರು, ನಿಮಗೇನು ಚಂದಾಪುರದ ಶ್ರೀರಾಮ ಕೋಆಪರೇಟಿವ್ ಸೊಸೈಟಿಗೆ ಬಂದರೆ ಪ್ರಿಂಟೌಟ್ ಏನಿದೆ ನೀಟಾಗಿ ಎಲ್ಲ ಫಾರ್ಮೆಟ್ ಎಲ್ಲ ಹಾಕಿ ಅದರಲ್ಲೇ ಮೆನ್ಷನ್ ಮಾಡಿ ಕೊಡ್ತೀವಿ. ಇಲ್ಲ ನಾವೇ ಹ್ಯಾಂಡ್ ರೈಟಿಂಗಲ್ಲಿ ಬರವಣಿಗೆ ಮೂಲಕ ಬರೆಯೋಂಗಿದ್ರೆ ಅದು ಪರವಾಗಿಲ್ಲ. ನಿಮ್ಗೆ ಬರವಣಿಗೆ ಮೂಲಕ ಬರೆಯೋದಕ್ಕೆ ಪೂರ್ತಿ ಕಂಟೆಂಟ್ ಸಿಗಿಲ್ಲ, ಫಾರ್ಮೆಟ್ ಸಿಗಲಿಲ್ಲ ಅಂದರೆ ಅಲ್ಲಿ ಹೋದರೆ ಆಲ್ರೆಡಿ ಫಾರ್ಮೆಟ್ ರೆಡಿ ಮಾಡಿ ಇಟ್ಟಿರ್ತಾರೆ. ಅಲ್ಲಿ ನಮ್ಮದು ಜಮೀನು ಡೀಟೇಲ್ಸ್, ನಮ್ಮ ಡೀಟೇಲ್ಸು, ಜಮೀನು ಡೀಟೇಲ್ಸು, ಜಮೀನಲ್ಲಿ ಬೆಳೆಗಳೇನಿದೆ, ಇನ್ನೇನಾದರೂ ಹಾಕಂಗಿದ್ರೆ ಒಂದು 2-3 ಪಾಯಿಂಟ್ ನಾವೇ ಬರೆದು ಬಿಟ್ಟು ಎತ್ಕೊಂಡೋಗಿ ಅಲ್ಲೇ ಕೊಟ್ಟರೆ ಅವರು ಲಾಯರ್ನೆಲ್ಲ ಅರೇಂಜ್ ಮಾಡಿರ್ತೀವಿ. ಸೊ ನೋಟ್ರಿ ಹಾಕೋದು, ನೋಟ್ರಿ ಮಾಡೋದು, ಅಬ್ಜೆಕ್ಷನ್ ಫೈಲ್ ಮಾಡೋದು, ಇದಕ್ಕೆಲ್ಲ ಖರ್ಚು ವೆಚ್ಚ ಇಲ್ದಿರ ನಾವು ಸಪೋರ್ಟ್ ಮಾಡೋದಕ್ಕೆ ರೆಡಿ ಇದ್ದೀವಿ. ಬಟ್ ಆಫೀಸ್ ಹತ್ರ ನಾವೇ ಹೋಗಬೇಕು. ಯಾರು ಅವರು ಮನೆಗೆ ಬಂದು, ಯಾಕಂದರೆ ಕೆಲಸ ಅವ್ರದ್ದೆಲ್ಲ, ಪಾಪ ಸಪೋರ್ಟಿಗೆ ಬಂದು ನಿಂತ್ಕೊಂಡಿದ್ದಾರೆ. ಜಮೀನು ಹೋಗ್ತಿರೋದು ನಮ್ಮದು, ಸೊ ಲಾಸ್ ಆಗ್ತಿರೋದು ನಮಗೆ. ಸೊ ಕೆಲಸ ಮಾಡಬೇಕಾಗಿರೋದು ನಾವು, ಯಾರು ರೈತರು ಇಲ್ಲ ರೈತರ ಮಕ್ಕಳು. ಸೊ ಹಂಗಾಗಿ ಫಸ್ಟು ನೋಟಿಸ್ ಬಂದ ತಕ್ಷಣ ಒಂದು ಅಬ್ಜೆಕ್ಷನ್ ಹಾಕ್ರಪ್ಪ. ಮಿಕ್ಕಿದ್ದೆಲ್ಲ ಆಮೇಲೆ ನೋಡ್ಕೊಳ್ಳೋಣ. JDಗೆ ಹೋಗ್ತಿರೋ, ಸರ್ಕಾರಕ್ಕೆ ಕೊಡ್ತಿರೋ ಡೆವಲಪ್ಮೆಂಟ್ ಆಗಲಿ ಅಂತ, ಇಲ್ಲ ಲ್ಯಾಂಡ್ ಶೇರಿಂಗ್ ಸ್ಕೀಮ್ಗೆ ಹೋಗ್ತಿರೋ, ಅದೆಲ್ಲ ಸೆಕೆಂಡ್ರಿ. ನಮ್ಗೆ ಎಷ್ಟೋ ಕೆಲಸಗಳಿರ್ಬೋದು, ಎಲ್ಲ ತುಂಬ ಬ್ಯುಸಿ ಇರ್ಬೋದು. ಬಟ್ ಆದರೆ ಒಂದು ಅಬ್ಜೆಕ್ಷನ್, ನೋಟಿಸ್ ಬಂದ 30 ದಿನದೊಳಗಡೆ ಒಂದು ಅಬ್ಜೆಕ್ಷನ್ ಅಂತ ಹಾಕ್ರಪ್ಪ, ಮಿಸ್ ಮಾಡಿದಿರ.